ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ನಾವೇನು ಈ ಸ್ಥಳದಲ್ಲಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ನಿಧಿ ಪತ್ತೆಯಾಗಿತ್ತು. ಏನು ಕಸ್ತೂರವ್ವ ರಿತ್ತಿ ಎನ್ನುವ ಕುಟುಂಬಸ್ಥರು ಮನೆಯ ಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಏನು ಕಟ್ಟಿಗೆ ಇಟ್ಟಿದ್ದಾರೆ, ಇದೇ ಒಂದು ಸ್ಥಳದಲ್ಲಿ ಏನು ಮಡಿಕೆಯಲ್ಲಿ ಹಿತ್ತಾಳೆಯ ಮಡಿಕೆಯಲ್ಲಿ ಸುಮಾರು 466 ಗ್ರಾಮದಷ್ಟು ಬಂಗಾರದ ಆಭರಣಗಳು ಪತ್ತೆಯಾಗಿದ್ದವು. ಇವಾಗ ಈ ಒಂದು ಬಂಗಾರದ ಆಭರಣದ ಪ್ರಕರಣಕ್ಕೆ ಸಾಕಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂತಂದರೆ ನಿನ್ನೆ ಕೂಡ ಈ ಕುಟುಂಬಸ್ಥರು ಜಿಲ್ಲಾಡಳಿತಕ್ಕೆ ಬಂಗಾರವನ್ನು ಹಸ್ತಾಂತರ ಮಾಡಿದ್ರು. ಆದರೆ ಇವಾಗ ಈ ಒಂದು ಸ್ಥಳಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳಾದಂಥ ರಮೇಶ್ ಮೂಲಿಮನಿಯವರು ಬಂದು ಪರಿಶೀಲನೆ ಮಾಡಿದರು. ಈ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಬೇಕಾದ್ರೂ ಅವರು ಕೂಡ ಹೇಳಿದರು ಏನಂತಂದರೆ, ಈ ಒಂದು ಮನೆಯ ಕಾಮಗಾರಿ ಮಾಡುವಂಥ ಸಮಯದಲ್ಲಿ ಏನು ಚಿನ್ನ ಸಿಕ್ಕಿದೆ, ಇದು ನಿಧಿ ಅಲ್ಲ, ಇದು ಬಂಗಾರ ಅಂತಂದರೆ ಅದನ್ನು ಮೇಲ್ನೋಟಕ್ಕೆ ನೋಡಿದರೆ ಇದು ಬಹಳಷ್ಟು ಹಳೆಯ ಕಾಲದ್ದಲ್ಲ, ಇತ್ತೀಚಿನ ದಿನಗಳದ್ದು ಇರಬಹುದು ಅಂಥೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅದೇ ಸಮಯದಲ್ಲಿ ಅವರು ಹೇಳಿದರು ಇದು ಅವರ ಕುಟುಂಬಕ್ಕೆ ಸೇರಿರಬಹುದು ಅಂಥೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದು ರಾಜ್ಯ ಮನೆತನಕ್ಕೆ ಸೇರಿದರೆ ಅದು ಸರ್ಕಾರದ ಸ್ವತ್ತು ಆಗುತ್ತೆ. ಆದರೆ ಸುಮಾರು ಹಲವು ವರ್ಷಗಳಿಂದ ಇದೇ ಒಂದು ಜಾಗದಲ್ಲಿ ಏನು ವಾಸ ಮಾಡುತ್ತಿರುವಂಥ ಕಸ್ತೂರವ್ವ ರಿತ್ತಿ ಅವರ ಕುಟುಂಬ ಮನೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಈ ಒಂದು ನಿಧಿ ಸಿಕ್ಕಿರೋದ್ರಿಂದ ಇದು ನಿಧಿ ಅಲ್ಲ, ಇದು ಬಂಗಾರ, ಅವರ ಕುಟುಂಬಕ್ಕೆ ಸೇರಿದ್ದು ಅಂಥೇಳಿ ಹೇಳಿದ್ದಾರೆ. ಹೀಗಾಗಿ ಕುಟುಂಬಸ್ಥರು ಕೂಡ ಇವಾಗ ನಮಗೆ ಸಿಕ್ಕಂಥ ಅಂದರೆ ನಮ್ಮ ಹಿರಿಯರು ಪುರಾತನ ಕಾಲದಿಂದನೂ ಕೂಡ ನಮ್ಮ ಹಿರಿಯರು ಸಂಗ್ರಹಿಸಿಟ್ಟಿದ್ದಂಥ ಚಿನ್ನ, ಹೀಗಾಗಿ ಅದನ್ನು ನಮಗೇ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನು ಕೇಳೋಣ. ನಿನ್ನೆ ಕೊಟ್ಟಿದ್ರಮ್ಮ, ಇವಾಗ ಅಧಿಕಾರಿಗಳು ಹೆಂಗೆ ಹೇಳ್ತಾ ಇದ್ದಾರೆ, ನಿಮ್ಮ ಸ್ಟ್ಯಾಂಡ್ ಏನು, ನೀವೇನು ಮಾಡ್ಬೇಕಂತ ಸರ್ಕಾರ? ಅದು ಮನಿದನ್ನು ನಮಗೆ ಕೊಡಂತೀವಿ ನಾವು. ನಮ್ಮ ಮನಿದು ನಮ್ಮ ಹಿರಿಯ ಅಜ್ಜ ಮುಂದನ್ನು ನಮಗೆ ಒಳ್ಳೆ ವಾಪಸ್ ಕೊಡಂತೀವಿ ನಾವು ನಿಧಿ. ಈಗ ಅಧಿಕಾರಿ ಏನು ಹೇಳಿದ್ರಮ್ಮ ಅವರು ನೋಡಿದ್ರಿ? ಅಲ್ಲ ಅಂತ ಹೇಳ್ಯಾರ, ಮನಿದ ಅಂತ ಹೇಳ್ಯಾರ ಯಾರು ರಮೇಶ್ ಯಾರು. ಇದು ಕಸ್ತೂರವರ ಮಾತು ಏನಂದರೆ ಅದು ನಿಧಿ ಅಲ್ಲ ಅಂತಂದರೆ ಅದು ಸರ್ಕಾರದ ಅಲ್ಲ, ಅದು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಸರ್, ಇವಾಗ ಈ ಸರ್ ಅಧಿಕಾರಿ ಈ ರೀತಿ ಹೇಳಿದ್ದಾರೆ, ನಿಮ್ಮ ಸ್ಟ್ಯಾಂಡ್ ಏನು? ನಮ್ದೇನು ನಮ್ಮ ಬಂಗಾರ ನಮ್ಗೆ ಕೊಟ್ಬಿಡ್ರಿ, ದೇವಸ್ಥಾನಕ್ಕೆ ಕೊಡ್ರಿ ಅಂತ ಇಷ್ಟ ಮನವಿ ಕೇಳೋದು. ನಮ್ಮ ಬಂಗಾರ ನಮ್ಗೆ ಕೊಟ್ಟು ಅವ್ರು ಹೇಳಿ ಹೋಗ್ಯಾರ. ಈಗ ಅವ್ರು ಮೊದಲ ನಾವು ದೇವಸ್ಥಾನದ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಪುರಾತತ್ವ ಇಲಾಖೆಯವರ ಬಂದು ಹೇಳಿದಾರೆ. ಈಗ ಹೇಳಿ ಇದಲ್ಲ ಮನಿದ ಇದು ಸ್ವತ್ತು ಅಂತಂದು ಹೇಳಿದ್ಕ ನಾವು ಈಗ ಈ ಭಾವನೆ ಹೇಳಿದ್ವಿ. ನಾವು ನಮ್ಗೆ ಕೊಡ್ಬೇಕ್ರಿ ಅದು. ಅದು ಏನೈತಿ ನಮ್ಗೆ ಸೇರ್ಬೇಕು ಈಗ ಅದು ಆ ಬಂಗಾರ ಮಾತ್ರ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು, ಇಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೇ ಒಂದು ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಈ ಲಕ್ಷ್ಮೀ ದೇವಸ್ಥಾನ ಹಿಂಬದಿಯಲ್ಲೇ ಕೂಡ ಇವಾಗ ಅದು ನಿಧಿ ಸಿಕ್ಕಿತ್ತು. ಆದರೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಇದು ನಿಧಿ ಅಲ್ಲ, ಆ ಕುಟುಂಬಸ್ಥರು ಏನು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಿಗೆ ಸೇರಿದ್ದು ಎನ್ನುವ ಮಾತಿನ ಎಂಗಲ್ನಲ್ಲಿ ಮಾತಾಡಿರೋದ್ರಿಂದ ಕುಟುಂಬಸ್ಥರು ಕೂಡ ಆ ಚಿನ್ನವನ್ನು ನಮಗೇ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವಾಗ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಟ್ವೀಟ್ ಸಿಕ್ಕಿದೆ. ಸುಮಾರು 60ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ 466 ಗ್ರಾಮ್ ಚಿನ್ನ ಸಿಕ್ಕಿತ್ತು. ಅದನ್ನು ಇದೇ ಕುಟುಂಬಸ್ಥರು ಏನು ಮಾದರಿಯಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಇದು ಏನು ರಾಜಮನೆತನಕ್ಕೆ ಅಥವಾ ದೇವಸ್ಥಾನಕ್ಕೆ ಸೇರಿದ್ದಲ್ಲ, ಆ ಆಭರಣಗಳನ್ನು ನೋಡಿದರೆ ಇದು ಮೇಲ್ನೋಟಕ್ಕೆ ಅವರ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಮಾತುಗಳನ್ನು ಆಡಿರೋದ್ರಿಂದ ಆ ಚಿನ್ನವನ್ನು ನಮಗೇ ಕೊಡಬೇಕಂತೇಳಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ನಾವೇನು ಈ ಸ್ಥಳದಲ್ಲಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ನಿಧಿ ಪತ್ತೆಯಾಗಿತ್ತು. ಏನು ಕಸ್ತೂರವ್ವ ರಿತ್ತಿ ಎನ್ನುವ ಕುಟುಂಬಸ್ಥರು ಮನೆಯ ಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಏನು ಕಟ್ಟಿಗೆ ಇಟ್ಟಿದ್ದಾರೆ, ಇದೇ ಒಂದು ಸ್ಥಳದಲ್ಲಿ ಏನು ಮಡಿಕೆಯಲ್ಲಿ ಹಿತ್ತಾಳೆಯ ಮಡಿಕೆಯಲ್ಲಿ ಸುಮಾರು 466 ಗ್ರಾಮದಷ್ಟು ಬಂಗಾರದ ಆಭರಣಗಳು ಪತ್ತೆಯಾಗಿದ್ದವು. ಇವಾಗ ಈ ಒಂದು ಬಂಗಾರದ ಆಭರಣದ ಪ್ರಕರಣಕ್ಕೆ ಸಾಕಷ್ಟು ಟ್ವಿಸ್ಟ್ ಸಿಗ್ತಾ ಇದೆ. ಯಾಕಂತಂದರೆ ನಿನ್ನೆ ಕೂಡ ಈ ಕುಟುಂಬಸ್ಥರು ಜಿಲ್ಲಾಡಳಿತಕ್ಕೆ ಬಂಗಾರವನ್ನು ಹಸ್ತಾಂತರ ಮಾಡಿದ್ರು. ಆದರೆ ಇವಾಗ ಈ ಒಂದು ಸ್ಥಳಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳಾದಂಥ ರಮೇಶ್ ಮೂಲಿಮನಿಯವರು ಬಂದು ಪರಿಶೀಲನೆ ಮಾಡಿದರು. ಈ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಬೇಕಾದ್ರೂ ಅವರು ಕೂಡ ಹೇಳಿದರು ಏನಂತಂದರೆ, ಈ ಒಂದು ಮನೆಯ ಕಾಮಗಾರಿ ಮಾಡುವಂಥ ಸಮಯದಲ್ಲಿ ಏನು ಚಿನ್ನ ಸಿಕ್ಕಿದೆ, ಇದು ನಿಧಿ ಅಲ್ಲ, ಇದು ಬಂಗಾರ ಅಂತಂದರೆ ಅದನ್ನು ಮೇಲ್ನೋಟಕ್ಕೆ ನೋಡಿದರೆ ಇದು ಬಹಳಷ್ಟು ಹಳೆಯ ಕಾಲದ್ದಲ್ಲ, ಇತ್ತೀಚಿನ ದಿನಗಳದ್ದು ಇರಬಹುದು ಅಂಥೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ.
ವ್ಯಕ್ತಪಡಿಸಿದ್ದಾರೆ. ಅದೇ ಸಮಯದಲ್ಲಿ ಅವರು ಹೇಳಿದರು ಇದು ಅವರ ಕುಟುಂಬಕ್ಕೆ ಸೇರಿರಬಹುದು ಅಂಥೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದು ರಾಜ್ಯ ಮನೆತನಕ್ಕೆ ಸೇರಿದರೆ ಅದು ಸರ್ಕಾರದ ಸ್ವತ್ತು ಆಗುತ್ತೆ. ಆದರೆ ಸುಮಾರು ಹಲವು ವರ್ಷಗಳಿಂದ ಇದೇ ಒಂದು ಜಾಗದಲ್ಲಿ ಏನು ವಾಸ ಮಾಡುತ್ತಿರುವಂಥ ಕಸ್ತೂರವ್ವ ರಿತ್ತಿ ಅವರ ಕುಟುಂಬ ಮನೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಈ ಒಂದು ನಿಧಿ ಸಿಕ್ಕಿರೋದ್ರಿಂದ ಇದು ನಿಧಿಯಲ್ಲ, ಇದು ಬಂಗಾರ, ಅವರ ಕುಟುಂಬಕ್ಕೆ ಸೇರಿದ್ದು ಅಂಥೇಳಿ ಹೇಳಿದ್ದಾರೆ. ಹೀಗಾಗಿ ಕುಟುಂಬಸ್ಥರು ಕೂಡ ಇವಾಗ ನಮಗೆ ಸಿಕ್ಕಂಥ ಅಂದರೆ ನಮ್ಮ ಹಿರಿಯರು ಪುರಾತನ ಕಾಲದಿಂದನೂ ಕೂಡ ನಮ್ಮ ಹಿರಿಯರು ಸಂಗ್ರಹಿಸಿಟ್ಟಿದ್ದಂಥ ಚಿನ್ನ, ಹೀಗಾಗಿ ಅದನ್ನು ನಮಗೇ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನು ಕೇಳೋಣ. ನಿನ್ನೆ ಕೊಟ್ಟಿದ್ರಮ್ಮ, ಇವಾಗ ಅಧಿಕಾರಿಗಳು ಹೆಂಗೆ ಹೇಳ್ತಾ ಇದ್ದಾರೆ? ನಿಮ್ಮ ಸ್ಟ್ಯಾಂಡ್ ಏನು? ನೀವೇನು ಮಾಡ್ಬೇಕಂತ ಸರ್ಕಾರ? ಅದು ಮನಿದಂದು ನಮಗೆ ಕೊಡಂತೀವಿ ನಾವು. ನಮ್ಮ ಮನಿದು ನಮ್ಮ ಹಿರಿ ಅಜ್ಜ ಮುಂದಂದು ನಮಗೆ ಒಳ್ಳೆ ವಾಪಸ್ ಕೊಡಂತೀವಿ ನಾವು ನಿಧಿ. ಈಗ ಅಧಿಕಾರಿ ಏನು ಹೇಳಿದ್ರಮ್ಮ ಅವರು ನೋಡಿದ್ರಿ? ಅಲ್ಲ ಅಂತ ಹೇಳ್ಯಾರ ಅವರು, ಮನಿದ ಅಂತ ಹೇಳ್ಯಾರ ಯಾರು ರಾಬೇಶ್ ಯಾರು. ಇದು ಕಸ್ತೂರವರ ಮಾತು ಏನಂದರೆ ಅದು ನಿಧಿ ಅಲ್ಲ ಅಂತಂದರೆ ಅದು ಸರ್ಕಾರದ ಅಲ್ಲ, ಅದು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಸರ್, ಇವಾಗ ಈ ಸರ್ ಅಧಿಕಾರಿ ಈ ರೀತಿ ಹೇಳಿದ್ದಾರೆ, ನಿಮ್ಮ ಸ್ಟ್ಯಾಂಡ್ ಏನು? ನಮ್ದೇನು ನಮ್ಮ ಬಂಗಾರ ನಮ್ಗೆ ಕೊಟ್ಬಿಡ್ರಿ, ದೇವಸ್ಥಾನಕ್ಕೆ ಕೊಡ್ರಿ ಅಂತ ಇಷ್ಟ ಮನವಿ ಕೇಳೋದು. ನಮ್ಮ ಬಂಗಾರ ನಮ್ಗೆ ಕೊಟ್ಟು ಅವ್ರು ಹೇಳ್ಬೇಕಾರ. ಈಗ ಅವ್ರು ಮೊದಲ ನಾವು ದೇವಸ್ಥಾನದಂತ ನಾವು ತಿಳ್ಕೊಂಡಿದ್ವಿ. ಈಗ ಪುರಾತತ್ವ ಇಲಾಖೆಯವರ ಬಂದು ಹೇಳಿದಾರೆ. ಈಗ ಹೇಳಿ ಇದಲ್ಲ ಮನಿದ ಇದು ಸ್ವತ್ತು ಅಂತಂದು ಹೇಳಿದ್ಕ ನಾವು ಈಗ ಈ ಭಾವನೆ ಹೇಳಿದ್ವಿ. ನಾವು ನಮ್ಗೆ ಕೊಡ್ಬೇಕ್ರಿ ಅದು. ಅದು ಏನೈತಿ ನಮ್ಗೆ ಸೇರ್ಬೇಕು ಈಗ ಅದು ಆ ಬಂಗಾರ ಮಾತ್ರ. ಒಟ್ಟಾರೆ ಹೇಳ್ಬೇಕಂತಂದರೆ ಏನು ಇಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ, ಇದೇ ಒಂದು ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಈ ಲಕ್ಷ್ಮೀ ದೇವಸ್ಥಾನ ಹಿಂಬದಿಯಲ್ಲೇ ಕೂಡ ಇವಾಗ ಅದು ನಿಧಿ ಸಿಕ್ಕಿತ್ತು. ಆದರೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಇದು ನಿಧಿ ಅಲ್ಲ, ಆ ಕುಟುಂಬಸ್ಥರು ಏನು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಿಗೆ ಸೇರಿದ್ದು ಎನ್ನುವ ಮಾತಿನ ಎಂಗಲ್ನಲ್ಲಿ ಮಾತಾಡಿರೋದ್ರಿಂದ ಕುಟುಂಬಸ್ಥರು ಕೂಡ ಆ ಚಿನ್ನವನ್ನು ನಮಗೇ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವಾಗ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಟ್ವೀಟ್ ಸಿಕ್ಕಿದೆ. ಸುಮಾರು 60ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ 466 ಗ್ರಾಮ್ ಚಿನ್ನ ಸಿಕ್ಕಿತ್ತು. ಅದನ್ನೇ ಇದೇ ಕುಟುಂಬಸ್ಥರು ಏನು ಮಾದರಿಯಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಇದು ಏನು ರಾಜಮನೆತನಕ್ಕೆ ಅಥವಾ ದೇವಸ್ಥಾನಕ್ಕೆ ಸೇರಿದ್ದಲ್ಲ, ಆ ಆಭರಣಗಳನ್ನು ನೋಡಿದರೆ ಇದು ಮೇಲ್ನೋಟಕ್ಕೆ ಅವರ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಮಾತುಗಳನ್ನು ಆಡಿರೋದ್ರಿಂದ ಆ ಚಿನ್ನವನ್ನು ನಮಗೇ ಕೊಡಬೇಕಂತೇಳಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮವಾದಂಥ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿತ್ತು. ನಾವೇನು ಈ ಸ್ಥಳದಲ್ಲಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ನಿಧಿ ಪತ್ತೆಯಾಗಿತ್ತು. ಏನು ಕಸ್ತೂರವ್ವ ರಿತ್ತಿ ಎನ್ನುವ ಕುಟುಂಬಸ್ಥರು ಮನೆಯ ಪಾಯ ಹಾಕುವಂಥ ಸಮಯದಲ್ಲಿ ಇಲ್ಲಿ ಏನು ಕಟ್ಟಿಗೆ ಇಟ್ಟಿದ್ದಾರೆ, ಇದೇ ಒಂದು ಸ್ಥಳದಲ್ಲಿ ಏನು ಮಡಿಕೆಯಲ್ಲಿ ಹಿತ್ತಾಳಿಯ ಮಡಿಕೆಯಲ್ಲಿ ಸುಮಾರು 466 ಗ್ರಾಮದಷ್ಟು ಬಂಗಾರದ ಆಭರಣಗಳು ಪತ್ತೆಯಾಗಿದ್ದವು. ಇವಾಗ ಈ ಒಂದು ಬಂಗಾರದ ಆಭರಣದ ಪ್ರಕರಣಕ್ಕೆ ಸಾಕಷ್ಟು ಟ್ವೀಟ್ ಸಿಗ್ತಾ ಇದೆ. ಯಾಕಂತಂದರೆ ನಿನ್ನೆ ಕೂಡ ಈ ಕುಟುಂಬಸ್ಥರು ಜಿಲ್ಲಾಡಳಿತಕ್ಕೆ ಬಂಗಾರವನ್ನು ಹಸ್ತಾಂತರ ಮಾಡಿದರು. ಆದರೆ ಇವಾಗ ಈ ಒಂದು ಸ್ಥಳಕ್ಕೆ ಪುರಾತತ್ವ ಇಲಾಖೆ ಅಧಿಕಾರಿಗಳಾದಂಥ ರಮೇಶ್ ಮೂಲಿಮನಿಯವರು ಬಂದು ಪರಿಶೀಲನೆ ಮಾಡಿದರು. ಈ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಬೇಕಾದರೂ ಅವರು ಕೂಡ ಹೇಳಿದರು ಏನಂತಂದರೆ ಈ ಒಂದು ಮನೆಯ ಕಾಮಗಾರಿ ಮಾಡುವಂಥ ಸಮಯದಲ್ಲಿ ಏನು ಚಿನ್ನ ಸಿಕ್ಕಿದೆ ಇದು ನಿಧಿಯಲ್ಲ, ಇದು ಬಂಗಾರ ಅಂತಂದರೆ ಅದನ್ನು ಮೇಲ್ನೋಟಕ್ಕೆ ನೋಡಿದರೆ ಇದು ಬಹಳಷ್ಟು ಹಳೆಯ ಕಾಲದ್ದಲ್ಲ, ಇತ್ತೀಚಿನ ದಿನಗಳದ್ದು ಇರಬಹುದು ಅಂಥೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅದೇ ಸಮಯದಲ್ಲಿ ಅವರು ಹೇಳಿದರು ಇದು ಅವರ ಕುಟುಂಬಕ್ಕೆ ಸೇರಿರಬಹುದು ಅಂಥೇಳಿ ಶಂಕೆ ವ್ಯಕ್ತಪಡಿಸಿದ್ದಾರೆ. ಯಾವುದಾದ್ರೂ ದೇವಸ್ಥಾನಕ್ಕೆ ಸೇರಿದ್ದಾದರೆ ಅದು ರಾಜ್ಯ ಮನೆತನಕ್ಕೆ ಸೇರಿದರೆ ಅದು ಸರ್ಕಾರದ ಸ್ವತ್ತು ಆಗುತ್ತೆ. ಆದರೆ ಸುಮಾರು ಹಲವು ವರ್ಷಗಳಿಂದ ಇದೇ ಒಂದು ಜಾಗದಲ್ಲಿ ಏನು ವಾಸ ಮಾಡುತ್ತಿರುವಂಥ ಕಸ್ತೂರವ್ವ ರಿತ್ತಿ ಅವರ ಕುಟುಂಬ ಮನೆ ನಿರ್ಮಾಣ ಮಾಡುವಂಥ ಸಮಯದಲ್ಲಿ ಈ ಒಂದು ನಿಧಿ ಸಿಕ್ಕಿರೋದ್ರಿಂದ ಇದು ನಿಧಿಯಲ್ಲ, ಇದು ಬಂಗಾರ, ಅವರ ಕುಟುಂಬಕ್ಕೆ ಸೇರಿದ್ದು ಅಂಥೇಳಿ ಹೇಳಿದ್ದಾರೆ. ಹೀಗಾಗಿ ಕುಟುಂಬಸ್ಥರು ಕೂಡ ಇವಾಗ ನಮಗೆ ಸಿಕ್ಕಂಥ ಅಂದರೆ ನಮ್ಮ ಹಿರಿಯರು ಪುರಾತನ ಕಾಲದಿಂದನೂ ಕೂಡ ನಮ್ಮ ಹಿರಿಯರು ಸಂಗ್ರಹಿಸಿಟ್ಟಿದ್ದಂಥ ಚಿನ್ನ, ಹೀಗಾಗಿ ಅದನ್ನು ನಮಗೇ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಅವರನ್ನು ಕೇಳೋಣ. ನಿನ್ನೆ ಕೊಟ್ಟಿದ್ರಮ್ಮ, ಇವಾಗ ಅಧಿಕಾರಿಗಳು ಹೆಂಗೆ ಹೇಳ್ತಾ ಇದ್ದಾರೆ? ನಿಮ್ಮ ಸ್ಟ್ಯಾಂಡ್ ಏನು? ನೀವೇನು ಮಾಡ್ಬೇಕಂತ ಸರ್ಕಾರ? ಅದು ಮನಿದಂದು ನಮಗೆ ಕೊಡಂತೀವಿ ನಾವು. ನಮ್ಮ ಮನಿದು ನಮ್ಮ ಹಿರಿ ಅಜ್ಜ ಮುಂದಂದು ನಮಗೆ ಒಳ್ಳೆ ವಾಪಸ್ ಕೊಡಂತೀವಿ ನಾವು ನಿಧಿ. ಈಗ ಅಧಿಕಾರಿ ಏನು ಹೇಳಿದ್ರಮ್ಮ ಅವರು ನೋಡಿದ್ರಿ? ಅಲ್ಲ ಅಂತ ಹೇಳ್ಯಾರ ಅವರು, ಮನಿದ ಅಂತ ಹೇಳ್ಯಾರ ಯಾರು ರಾಬೇಶ್ ಯಾರು. ಇದು ಕಸ್ತೂರವರ ಮಾತು ಏನಂದರೆ ಅದು ನಿಧಿ ಅಲ್ಲ ಅಂತಂದರೆ ಅದು ಸರ್ಕಾರದ ಅಲ್ಲ, ಅದು ನಮ್ಮದೇ ಅಂತ ಹೇಳ್ತಾ ಇದ್ದಾರೆ. ಸರ್, ಇವಾಗ ಈ ಸರ್ ಅಧಿಕಾರಿ ಈ ರೀತಿ ಹೇಳಿದ್ದಾರೆ, ನಿಮ್ಮ ಸ್ಟ್ಯಾಂಡ್ ಏನು? ನಮ್ದೇನು ನಮ್ಮ ಬಂಗಾರ ನಮ್ಗೆ ಕೊಟ್ಬಿಡ್ರಿ, ದೇವಸ್ಥಾನಕ್ಕೆ ಕೊಡ್ರಿ ಅಂತ ಇಷ್ಟ ಮನವಿ ಕೇಳೋದು. ನಮ್ಮ ಬಂಗಾರ ನಮ್ಗೆ ಅವ್ರು ಹೇಳ್ಬೇಕಾರ.
ಈಗ ಅವ್ರು ಮೊದಲ ನಾವು ದೇವಸ್ಥಾನದ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಪುರಾತತ್ವ ಇಲಾಖೆಯವರ ಬಂದು ಹೇಳಿದಾರೆ. ಈಗ ಹೇಳಿ ಇದಲ್ಲ ಮನಿದ ಇದು ಸ್ವತ್ತು ಅಂತಂದು ಹೇಳಿದ್ಕ ನಾವು ಈಗ ಈ ಭಾವನೆ ಹೇಳಿದ್ವಿ ನಾವು. ನಮ್ಗ ಕೊಡ್ಬೇಕ್ರಿ ಅದು. ಅದು ಏನೈತಿ ನಮ್ಗ ಸೇರ್ಬೇಕು ಈಗ ಅದು ಆ ಬಂಗಾರ ಮಾತ್ರ. ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ಇಲ್ಲಿ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದೇ ಒಂದು ದೇವಸ್ಥಾನ, ಲಕ್ಷ್ಮೀ ದೇವಸ್ಥಾನ. ಈ ಲಕ್ಷ್ಮೀ ದೇವಸ್ಥಾನ ಹಿಂಬದಿಯಲ್ಲೇ ಕೂಡ ಇವಾಗ ಅದು ನಿಧಿ ಸಿಕ್ಕಿತ್ತು. ಆದರೆ ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ ಇದು ನಿಧಿ ಅಲ್ಲ, ಆ ಕುಟುಂಬಸ್ಥರು ಏನು ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಅವರಿಗೆ ಸೇರಿದ್ದು ಎನ್ನುವ ಮಾತಿನ ಎಂಗಲ್ನಲ್ಲಿ ಮಾತಾಡಿರೋದ್ರಿಂದ ಕುಟುಂಬಸ್ಥರು ಕೂಡ ಆ ಚಿನ್ನವನ್ನು ನಮಗೇ ಕೊಡಬೇಕಂತೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವಾಗ ಈ ಒಂದು ಪ್ರಕರಣಕ್ಕೆ ಸಾಕಷ್ಟು ಟ್ವೀಟ್ ಸಿಕ್ಕಿದೆ. ಸುಮಾರು 60ರಿಂದ 70 ಲಕ್ಷ ರೂಪಾಯಿ ಮೌಲ್ಯದ 466 ಗ್ರಾಮ್ ಚಿನ್ನ ಸಿಕ್ಕಿತ್ತು. ಅದನ್ನೇ ಇದೇ ಕುಟುಂಬಸ್ಥರು ಏನು ಮಾದರಿಯಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದರು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಇದು ಏನು ರಾಜಮನೆತನಕ್ಕೆ ಅಥವಾ ದೇವಸ್ಥಾನಕ್ಕೆ ಸೇರಿದ್ದಲ್ಲ. ಆ ಆಭರಣಗಳನ್ನು ನೋಡಿದರೆ ಇದು ಮೇಲ್ನೋಟಕ್ಕೆ ಅವರ ಕುಟುಂಬಕ್ಕೆ ಸೇರಿದ್ದು ಎನ್ನುವ ಮಾತುಗಳನ್ನು ಆಡಿರೋದ್ರಿಂದ ಆ ಚಿನ್ನವನ್ನು ನಮಗೇ ಕೊಡಬೇಕಂತೇಳಿ ಕುಟುಂಬಸ್ಥರು ಆಗ್ರಹಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಗದಗ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.